ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಸ್ ಬರ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನಕ್ಕೆ ಯಾವ ರೀತಿಯಾದಂಥ ತಯಾರಿ ನಡೀತಾ ಇದೆ, ಯಾವ ರೀತಿಯಾಗಿ ಸುಮಾರು 2-3 ಲಕ್ಷ ಸರ್ಕಾರಿ ನೌಕರರು ಸೇರ್ತಾ ಇರುವಂಥ ಈ ಒಂದು ಸಮ್ಮೇಳನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಎಂತ ಒಂದು ಅದ್ಭುತವಾಗಿರುವಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪಡೆಯೋಣ. ಸೊ ಇವತ್ತು ನಾವು ಲೈವ್ ಆಗಿ ಈ ಒಂದು ಸ್ಪಾಟ್ಗೆ ವಿಸಿಟ್ ಅನ್ನ ನೀಡಿದ್ವಿ. ಸೊ ಲೈವ್ ಕವರೇಜ್ ಅನ್ನ ಇಲ್ಲಿ ನೋಡ್ತಾ ಇರುವಂತದ್ದು ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನು ವೇತನ ಪರಿಷ್ಕರಣೆಗಾಗಿ ಈ ಒಂದು ದೊಡ್ಡ ಬೃಹತ್ ಆಗಿರುವಂತಹ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾವೇಶದ ಏನು ಬೇಸಿಕಲಿ ಏನು ವೈಭವತೆ ಇದೆ. ಸೊ ಬೇಸಿಕಲಿ ಇಂಥ ಭವ್ಯ ಒಂದು ಸಮಾವೇಶವನ್ನ ಎಲ್ಲಿಯೂ ಕೂಡ ನೋಡಿರ್ಲಾಕಿಲ್ಲ. ಏನಕ್ಕಂದ್ರೆ ಇಲ್ಲಿ ಮಾಡಿರುವಂತ ವ್ಯವಸ್ಥೆಗಳು ಅದು ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಊಟದ ವ್ಯವಸ್ಥೆಗಳಾಗಿರ್ಬೋದು, ಇಲ್ಲಿ ಟಾಯ್ಲೆಟ್ಸ್ ಗಳನ್ನ ಕೂಡ ನೀವು ಸೈಡ್ ಅಲ್ಲಿ ನೋಡ್ತಾ ಇರುವಂತದ್ದು. ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಒಂದು ಟೆಂಟ್ ಅನ್ನ ನೋಡಿ. ಈ ಒಂದು ಟೆಂಟ್ ಅನ್ನ ನೀವು ನೋಡಿದ್ರೆ ನಿಮಗೆ ಇಲ್ಲಿ ಆಕ್ಚುಲ್ ಆಗಿ ಗೊತ್ತಾಗುತ್ತೆ ಎಂತ ಒಂದು ದೊಡ್ಡ ಸಮಾವೇಶ ಇದಾಗಿದ್ದು ಸುಮಾರು ಲಕ್ಷ ಸರ್ಕಾರಿ ನೌಕರರನ್ನ ಒಂದು ಪ್ರದೇಶದಲ್ಲಿ ಅರಮನೆ ಮೈದಾನದ ಏನು ಕೃಷ್ಣ ವಿಹಾರ ಗೇಟ್ ಇದೆ ಆ ಒಂದು ಮೊದಲ ಗೇಟ್ ನಲ್ಲಿ ಅಕೊಮಡೇಟ್ ಮಾಡಿಕೊಳ್ಳುವುದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಈ ಒಂದು ಅದ್ಭುತವಾಗಿರುವಂತಹ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಈ ಅದ್ಭುತವಾಗಿರುವಂತಹ ಕವರೇಜ್ ಅನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರಿ ನೌಕರರ ಶಕ್ತಿ ಪ್ರದರ್ಶನ ಏನು ಮಾಡಲಾಗ್ತಾ ಇದೆ ಅದಕ್ಕೆ ಈ ಒಂದು ಭವ್ಯವಾಗಿರುವಂತಹ ಟೆಂಟ್ ಅನ್ನ, ಈ ಭವ್ಯವಾಗಿರುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ನೋಡಿದ್ರೆ ಇದು ಯಾವುದೇ ಒಂದು ದೊಡ್ಡ ಪೊಲಿಟಿಕಲ್ ರ್ಯಾಲಿಗಿಂತ ಕಡಿಮೆ ಇಲ್ಲ. ಲಕ್ಷ ಸರ್ಕಾರಿ ನೌಕರರನ್ನ ಒಂದು ಪ್ರದೇಶದಲ್ಲಿ ಒಂದುಗೂಡಿಸಿ ಒಂದು ರ್ಯಾಲಿಯನ್ನ ಮಾಡಲಾಗ್ತಾ ಇದೆ ಅಂದ್ರೆ ಅಲ್ಲಿ ಯಾವ ರೀತಿಯಾದಂತಹ ಬೃಹತ್ ಸಮಾವೇಶ ನಡೀತಾ ಇದೆ, ಎಷ್ಟು LEDs ಗಳನ್ನ ಹಾಕಲಾಗಿದೆ, ದೊಡ್ಡ ಫ್ಯಾನ್ಸ್ಗಳು ಮತ್ತು ಪ್ರತಿಯೊಂದು A to Z ಎಲ್ಲಾ ಸೌಲಭ್ಯಗಳನ್ನ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವಂತ ನಿಟ್ಟಿನಲ್ಲಿ ಇಲ್ಲಿ ಮಾಡಿರುವಂತದ್ದು. ಸೊ ಸಮಗ್ರವಾಗಿರುವಂತ ಮಾಹಿತಿಯನ್ನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಸೊ ಒಳಗಿನ ದೃಶ್ಯಾವಳಿಗಳು ಆಲ್ರೆಡಿ ನೀವು ನೋಡಿದ್ದೀರಾ. ಆ್ಯಂಡ್ ಇಲ್ಲಿ ಕೂಡ ನೋಡ್ತಾ ಇರುವಂಥದ್ದು ಇನ್ನೂ ಕೂಡ ಕೆಲಸ ತುಂಬಾನೇ ವಿಜೃಂಭಣೆಯಿಂದ ನಡೀತಾ ಇದೆ. ಸೊ ಇಂದು ಕೆಲಸದಲ್ಲಿ ನೀವು ನೋಡ್ತಾ ಇರುವಂತಹ ಒಂದು ದೃಶ್ಯಗಳು ನೋಡಿ ಯಾವ ರೀತಿಯಾಗಿ ಟೆಂಟನ್ನು ಹಾಕಲಾಗ್ತಾ ಇದೆ ಎಲ್ಲ ಕಡೆ. ಸೊ ಸಂಪೂರ್ಣವಾಗಿರುವಂತಹ ಒಂದು ಟೆಂಟ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಈ ಒಂದು ದೃಶ್ಯವನ್ನು ನೀವು ನೋಡ್ತಾ ಇರುವಂಥದ್ದು. ಸೊ ಇದಕ್ಕೆ ಬರಬೇಕಾಗಿರುವಂಥದ್ದು ಆಲ್ರೆಡಿ QR ಕೋಡ್ ಶೇರ್ ಮಾಡಲಾಗಿದೆ ಸರ್ಕಾರಿ ನೌಕರ ಸಂಘದ ಕಡೆಯಿಂದ. ಸೊ ಬೇಸಿಕಲಿ ಈ ಕಡೆ ಕೂಡ ಒಂದು ಗೇಟ್ ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ಗೇಟಲ್ಲಿ ನೀವು ನೋಡ್ತಾ ಇರುವಂಥದ್ದು ಹೆಬ್ಬಾಳ್ ರಸ್ತೆ ಏನಿದೆ ಅಲ್ಲಿ ಆ್ಯಂಡ್ ಏರ್ಪೋರ್ಟ್ ರಸ್ತೆ ಮೇಲೆ ಬರ್ತಾ ಇರುವಂಥದ್ದು. ಆ್ಯಂಡ್ ಇದಾದ ಮೇಲೆ ಕೃಷ್ಣ ವಿಹಾರ್ ಗೇಟ್ ಅಂತ ಏನು ಕರಿತೀವಿ ನಂಬರ್ 1. ಓಕೆ, ಸೊ ಮೊದಲನೇ ಗೇಟಿಂದ ಇದಕ್ಕೆ ಎಂಟರ್ ಆಗ್ಬೋದಾಗಿರುವಂಥದ್ದು. ಆ್ಯಂಡ್ ಇಲ್ಲಿ ಪೋಸ್ಟರ್ಸ್ಗಳು, ಬ್ಯಾನರ್ಸ್ಗಳು ಯಾವ ರೀತಿಯಾಗಿ ಹಾಕಿದ್ದಾರೆ, ಯಾವ ರೀತಿಯಾಗಿ ನಡೀತಾ ಇದೆ ಕೆಲಸ ಕಾರ್ಯ ಅಂತ ನಾವೆಲ್ಲ ಕಡೆ ಕೂಡ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಹ್ಯೂಜ್ ಫ್ಯಾನ್ಸ್ಗಳನ್ನು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ. ಸೊ ಬೇಸಿಕಲಿ ಏನು ನೌಕರರಿದ್ದಾರೆ ಎಲ್ಲರಿಗೂ ಕೂಡ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ದಟ್ ಈಸ್ ಲಘು ಉಪಹಾರ. ಆ್ಯಂಡ್ ಆ ಒಂದು ಸೆಕ್ಷನ್ ಈ ಸೈಡಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಊಟ ಕೂಡ ಮಾಡ್ಕೋತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಅಂಡ್ ಅದ್ರ ಜೊತೆಗೇ ಇನ್ನೂ ಕೂಡ ಸಂಪೂರ್ಣವಾಗಿರುವಂತಹ ವೇದಿಕೆ ಸಜ್ಜಾಗಿರೋದಿಲ್ಲ. ಇಲ್ಲಿ ಖಾಲಿ ಜಾಗಗಳನ್ನು ನೀವು ಅಲ್ಲಲ್ಲೇ ನೋಡ್ತಾ ಇದ್ದೀರಾ. ಸೊ ಇದು ಕಂಪ್ಲೀಟ್ ಆಗಿರುವಂಥ ಬ್ಯಾರಿಗೇಡ್ಸ್ಗಳನ್ನು ಹಾಕಲಾಗಿದೆ. ಸೊ ಈ ಒಂದು ಬ್ಯಾರಿಗೇಡ್ಸ್ನ ಮುಖಾಂತರ ಸರ್ಕಾರಿ ನೌಕರರು ಸಲೀಸಾಗಿ ಓಡಾಡೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಯಾವ ರೀತಿಯಾದಂಥ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಸೊ ಈ ಕಡೆ ಕೂಡ ಈ ಒಂದು ಬ್ಲ್ಯಾಂಕ್ ಸ್ಪೇಸ್ ಏನಿದೆ ಇದನ್ನು ಕಂಪ್ಲೀಟಾಗಿ ಫಿಲಪ್ ಮಾಡಲಾಗುವುದು. ಸುಮಾರು 2-3 ಲಕ್ಷ ಸರ್ಕಾರಿ ನೌಕರರು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸಿಚುವೇಶನ್ಸ್ ಇರುವಂಥದ್ದು. ಸೊ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಏನು ಮೊನ್ನೆ ಘೋಷಣೆಯನ್ನು ಮಾಡಿದ್ದಾರೆ. ಇದರಲ್ಲಿ ಸುಮಾರು ಅಂದಾಜಿನ ಪ್ರಕಾರ 2-3 ಲಕ್ಷ ಸರ್ಕಾರಿ ನೌಕರರು ಪಾಲ್ಗೊಳ್ಳಲಿದ್ದು CM ಸಿದ್ದರಾಮಯ್ಯನವರು ಇದನ್ನು ಖುದ್ದು ಅವರೇ ಒಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸೊ ಅದಕ್ಕಾಗಿ ಸಂಪೂರ್ಣವಾಗಿರುವಂತಹ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಯಾವ ರೀತಿಯಾಗಿ ಈ ಒಂದು ಸ್ಥಳಕ್ಕೆ ತಲುಪಬಹುದು ಅನ್ನೋ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿ ಕೂಡ ಸಿಗಲಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ ಮಾಡಲಾಗ್ತಾ ಇದೆ ಅಂತ. ಬೇಸಿಕಲಿ
ಈ ಒಂದು ಪ್ರಿಪ್ರೇಷನ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಡಯಾಗ್ನಲ್ಲಿ ಇಲ್ಲಿ ಸಂಪೂರ್ಣವಾಗಿರುವಂಥ ಚೇರ್ಸ್ಗಳನ್ನು ಮೊದಲನೇದಾಗಿ ಅರೇಂಜ್ ಮಾಡಲಾಗ್ತಾ ಇದೆ. ಸೊ ಇದು ಅರಮನೆ ಗ್ರೌಂಡ್ನಲ್ಲಿ ಇಲ್ಲಿವರೆಗೂ ಕೂಡ ಆಗ್ತಾ ಇರುವಂಥ ಅತ್ಯಂತ ದೊಡ್ಡ ಟೆಂಟ್ ವ್ಯವಸ್ಥೆ ಆಗಿದೆ. ಸೊ ಮುಂದೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಲೈನಲ್ಲಿ ಸಾಲು ಸಾಲು ಶೌಚಾಲಯಗಳನ್ನು ರಚಿಸಲಾಗಿದೆ, ಶೌಚಾಲಯಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಬೇಸಿಕಲಿ ಬಂದಿರುವಂಥ ಎಲ್ಲ ಸರ್ಕಾರಿ ನೌಕರರಿಗೆ ಪ್ರತಿಯೊಂದು ಬೇಸಿಕ್ಕಿಂದ ಅಡ್ವಾನ್ಸ್ಡ್ವರೆಗೂ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಒದಗಿಸಲಾಗ್ತಾ ಇರುವಂಥದ್ದು. ಆ್ಯಂಡ್ ಟೆಂಟ್ ವ್ಯವಸ್ಥೆ ನೀವು ನೋಡ್ತಾ ಇದ್ದೀರಾ, ಅದ್ಭುತವಾಗಿ ಸಾವಿರ ಲಕ್ಷ ಚೇರ್ಸ್ಗಳನ್ನು ಇಲ್ಲಿ ಅರೇಂಜ್ ಮಾಡಲಾಗಿದೆ. ಸುಮಾರು 2 ರಿಂದ 3 ಲಕ್ಷ ಮಿನಿಮಮ್ ಸರ್ಕಾರಿ ನೌಕರರು ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿ ದೊಡ್ಡ ಫ್ಯಾನ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ ಅದ್ಭುತವಾಗಿರುವಂಥ ಫ್ಯಾನ್ಗಳು. ಸೊ ಇಲ್ಲಿ ಮೇನ್ ವೇದಿಕೆ ಇರುವಂಥದ್ದು. ಸೊ ಇದು ಮೇನ್ ವೇದಿಕೆ ಇದೆ. ಇಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಇನ್ನೂ ಕೂಡ ಅರೇಂಜ್ಮೆಂಟ್ಸ್ಗಳು ನಡೀತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿಯಾದಂಥ ಅರೇಂಜ್ಮೆಂಟ್ಸ್ಗಳು ನಡೀತಾ ಇದೆ. ಆ್ಯಂಡ್ ಬಸ್ಗಳಿಗಾಗಿ ವ್ಯವಸ್ಥೆಯನ್ನು ಆ ಕಡೆ ಮಾಡಲಾಗಿದೆ. ಆ್ಯಂಡ್ 360 ರೌಂಡ್ ನೀವು ನೋಡಿದ್ರೆ ಈ ರೀತಿಯಾಗಿ ಈ ಒಂದು ಉತ್ತರದಿಂದ ಸ್ಟಾರ್ಟ್ ಆಗಿ ದಕ್ಷಿಣದ ಕಡೆಗೆ ನೀವು ಈ ರೀತಿಯಾಗಿ ಸುಮಾರು 1 ಕಿಲೋಮೀಟರ್ಗಿಂತ ದೂರ ಈ ಒಂದು ಚೇರ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸೊ ಅಲ್ಲಿ ಒಂದು ವ್ಯವಸ್ಥೆಯನ್ನು ನೋಡೋದಕ್ಕೆ ಇವಾಗ CS ಷಡಕ್ಷರಿ ಅವರು ಆಗಮಿಸಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ವಿಡಿಯೋದಲ್ಲಿ CS ಷಡಕ್ಷರಿ ಅವರು ಆ ಒಂದು ವೇದಿಕೆಯಲ್ಲಿ ಸೊ ಬೇಸಿಕ್ ಓಕೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು CS ಷಡಕ್ಷರಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕೂಡ ಯಾವ ರೀತಿಯಾದಂಥ ತಯಾರಿ ನಡೀತಾ ಇದೆ, ಎಲ್ಲ ಕೂಡ ಅಚ್ಚುಕಟ್ಟಾಗಿ ನಡೀತಾ ಇದೆಯಾ ಅಥವಾ ಇಲ್ಲ, ಯಾವ ರೀತಿಯಾದಂತಹ ಒಂದು ಬಂದಿದೆ. ಸೊ ಬೇಸಿಕಲಿ ಪ್ರತಿಯೊಂದು ಕೂಡ ಸರ್ಕಾರಿ ನೌಕರದು ಒಳ್ಳೆಯ ಒಂದು ರೀತಿಯಲ್ಲಿ ಡಿಸೈನ್ ಆಗಿರಬೇಕು. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾದಂಥ ಕುಂದುಕೊರತೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಾನ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರೇ ಖುದ್ದಾಗಿ ಇಲ್ಲಿ ಸ್ಟೇಜ್ ಮೇಲೆ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಇನ್ನೂ ಕೂಡ ಸಮ್ಮೇಳನ ನಡೆಯೋದಕ್ಕೆ ತುಂಬ ಸಮಯಾವಕಾಶ ಇದೆ. ಆದರೂ ಕೂಡ CS ಷಡಕ್ಷರಿ ಅವರು ಇವಾಗ ಆಗಲೇ 2-3 ಸತಿ ಈ ಒಂದು ಟೆಂಟ್ಗೆ, ಈ ಒಂದು ದೊಡ್ಡ ಸಮಾವೇಶಕ್ಕೆ ಯಾವ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದ್ರನ್ನ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾದಂಥ ಅಪ್ಡೇಟ್ಸ್ಗಳು ಇದೆ ಅನ್ನೋದನ್ನ ಎಲ್ಲವೂ ಕೂಡ ಆಲ್ರೆಡಿ ಅವರು ಬಂದು ಚೆಕ್ ಮಾಡ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ತೋರಿಸುತ್ತೆ ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನವನ್ನ ಯಶಸ್ವಿಗೊಳಿಸುವ ಒಂದು ನಿಟ್ಟಿನಲ್ಲಿ CS ಷಡಕ್ಷರಿ ಅವರು ಎಷ್ಟು ಒಂದು ಎಫರ್ಟ್ಗಳನ್ನು ಹಾಕ್ತಾ ಇದ್ದಾರೆ, ಎಷ್ಟು ತಮ್ಮ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಅಂತ. ಸೊ ರಾಜ್ಯ ಸರ್ಕಾರಿ ನೌಕರ ಸಂಘದ ಈ ಒಂದು ಏನು ಬೃಹತ್ ಸಮ್ಮೇಳನ ನಡೀತಾ ಇದೆ, ಇದನ್ನೆಲ್ಲವೂ ಕೂಡ ಯಶಸ್ವಿ ಮಾಡಿಸುವ ಒಂದು ಉದ್ದೇಶದಿಂದ ಎಲ್ಲವನ್ನೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಈ ಒಂದು ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಸೊ ಫರ್ದರ್ ಮಾಹಿತಿ ನೋಡಿ ಯಾವ ರೀತಿ ಇದೆ ಅಂತ. ಷಡಕ್ಷರಿ ಅವರು ಅಲ್ಲಿ ಭೇಟಿಯನ್ನ ನೀಡ್ತಾ ಇರುವಂತದ್ದು, ಯಾವ ರೀತಿಯಾಗಿ ಪ್ರಿಪರೇಷನ್ಸ್ಗಳು ಆಗ್ತಾ ಇದೆ, ಯಾವ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ವರದಿಯನ್ನ CS ಷಡಕ್ಷರಿ ನೀಡ್ತಾ ಇರುವಂಥದ್ದು. ಫೋಟೋಸ್ಗಳನ್ನು ಕೂಡ ಅಲ್ಲಿ ಕ್ಲಿಕ್ ಮಾಡಲಾಗ್ತಾ ಇದೆ. ನೀವು ನೋಡ್ತಿದ್ದೀರಾ ಯಾವ ರೀತಿಯಾಗಿ ಫೋಟೋಸ್ಗಳನ್ನು ಕ್ಲಿಕ್ ಮಾಡಲಾಗ್ತಾ ಇದೆ ಮತ್ತು ಯಾವ ರೀತಿಯಾದಂಥ ಪ್ರಿಪ್ರೇಷನ್ಸ್ಗಳನ್ನು ಒಂದು ವೇದಿಕೆಯಲ್ಲಿ ಮಾಡಲಾಗ್ತಾ ಇದೆ ಅಂತ. ಸೊ ಬೇಸಿಕಲಿ ಆ ಕಡೆ ಕೂಡ ನಾವು ಹೋಗಿ ಟ್ರೈ ಮಾಡೋಣ. ಸೊ ಇಲ್ಲಿಂದ ಡಯಾಗ್ನಲ್ಲಿ ನಾವು ಈ ರೀತಿಯಾಗಿ ಹೋಗಬೇಕಾಗುತ್ತೆ. ಸೊ ಈ ಒಂದು ವೇದಿಕೆಗೆ ಹೋಗ್ತಾ ಇರುವಂಥ ಪಾತದು ಕಂಪ್ಲೀಟಾಗಿ ಯಾವ ರೀತಿಯಾಗಿ ಹೋಗಬೇಕು ಅಂತ. ಆ್ಯಂಡ್ ಇಲ್ಲಿ ವೇದಿಕೆಯ ಮೇಲೆ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಒಂದು CS ಷಡಕ್ಷರಿ ಅವರಾಗಲಿ ಮತ್ತು ಅವರೊಂದು ಅಧ್ಯಕ್ಷರು, ಉಪಾಧ್ಯಕ್ಷರು, ಸೊ ಎಲ್ಲ ಪದಾಧಿಕಾರಿಗಳು ಬೇಸಿಕಲಿ ನೌಕರರ ಸಂಘದ ಕಡೆಯಿಂದ ಇಲ್ಲಿ ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ಗಳು ನಡೀತಾ ಇದೆ ಅಂತ. ಸೊ ಇವತ್ತೇ ಎಲ್ಲ CS ಷಡಕ್ಷರಿ ಅವರು ಆಲ್ರೆಡಿ 2-3 ಸಲ ಭೇಟಿಯನ್ನು ಆಲ್ರೆಡಿ ನೀಡಿದ್ದಾರೆ. ಏನಕ್ಕಂದರೆ ಇದೊಂದು ದೊಡ್ಡ ಸಮಾವೇಶ ಆಗಿರೋದ್ರಿಂದ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಆ ಒಂದು ಉದ್ದೇಶದಿಂದ CS ಷಡಕ್ಷರಿ ಅವರು ಖುದ್ದಾಗಿ ಈ ಒಂದು ಪ್ಲೇಸ್ಗೆ ವಿಸಿಟ್ಸ್ಗಳನ್ನು ನೀಡಿ ಸೊ ಯಾವ ರೀತಿಯಾದಂತಹ ಒಂದು ಪ್ರಿಪ್ರೇಷನ್ನ ಮಾಡಲಾಗ್ತಾ ಇದೆ, ಎಲ್ಲ ಒಂದು ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಲಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ಅವರೇ ಖುದ್ದಾಗಿ ಇಲ್ಲಿ ನೋಡ್ತಾ ಇರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ ವೇದಿಕೆಯಲ್ಲಿ ಸಂಚಲನ ಮೂಡಿರುವಂಥದ್ದು CS ಷಡಕ್ಷರಿ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ CS ಷಡಕ್ಷರಿ ಅವರು ಆಲ್ರೆಡಿ ತಮ್ಮ ಒಂದು ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಫೋಟೋಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು ಒಂದು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು
ಸೊ ಬೇಸಿಕಲಿ ಈ 7ನೇ ವೇತನ ಆಯೋಗವನ್ನು ಈ ಒಂದು ಸಭೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋ ಒಂದು ಸದೃಢ ವಿಶ್ವಾಸದಿಂದ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಸೊ ಇದಕ್ಕಾಗಿ CM ಸಿದ್ದರಾಮಯ್ಯನವರು ಆಲ್ರೆಡಿ ಒಂದು ಅಪಾಯಿಂಟ್ಮೆಂಟನ್ನು ಪಡೆಯಲಾಗಿದ್ದು, ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಭರ್ಜರಿಯಾಗಿರುವಂಥ ತಯಾರಿಯನ್ನು ಇಲ್ಲಿ ನಡೆಸಲಾಗ್ತಾ ಇದೆ. ಸೊ ಭರ್ಜರಿಯಾಗಿರುವಂಥ ತಯಾರಿ ನೀವು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಮಾಡಲಾಗ್ತಾ ಇದೆ ಆ್ಯಂಡ್ ಯಾವ ರೀತಿಯಾದಂತಹ ಮಾಹಿತಿಯನ್ನು ಇಲ್ಲಿ ನೀಡಲಾಗ್ತಾ ಇದೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕ್ಯಾಮ್ರಾಮನ್ಸ್ಗಳು ಕ್ಯಾಮ್ರಾ ಇಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಇದನ್ನೆಲ್ಲವೂ ಕೂಡ ತೆಗಿತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರುವಂಥದ್ದು CS ಷಡಕ್ಷರಿಯವರು ಸ್ಟೇಜ್ ಮೇಲೆ ಆಲ್ರೆಡಿ ತಮ್ಮ ಒಂದು ಆಗಮನವನ್ನು ಮಾಡಿದ್ದಾರೆ. ಸೊ ಬೇಸಿಕಲಿ ಇಲ್ಲಿ 7ನೇ ವೇತನ ಆಯೋಗಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ಏನು ಮಾಡಲಾಗ್ತಾ ಇದೆ, ಆ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿದೆಯಾ? ಏನಕ್ಕಂದ್ರೆ ರಾಜ್ಯ ಸರ್ಕಾರಿ ನೌಕರರ ಒಂದು ಅತಿ ವಿಜೃಂಭಣೆಯಿಂದ ಮಾಡಲಾಗ್ತಾ ಇರುವಂಥ ಒಂದು ಸಮಾವೇಶ ಆಗಿದೆ. ಬಹುಶಃ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಹಿಸ್ಟ್ರಿಯಲ್ಲೇ ಇದರಷ್ಟು ಗ್ರ್ಯಾಂಡ್ ಆಗಿ ಮತ್ತು ಇದರಷ್ಟು ವಿಜೃಂಭಣೆಯಿಂದ ಯಾವುದೇ ರೀತಿಯಾದಂತಹ ಸಮಾವೇಶವನ್ನ ಮಾಡಿರಲಿಲ್ಲ ಅಂತ ಅನಿಸ್ತಾ ಇದೆ. ಏನಕ್ಕಂದ್ರೆ 2 ರಿಂದ 3 ಲಕ್ಷ ಸರ್ಕಾರಿ ನೌಕರು ಇದರಲ್ಲಿ ಪಾಲ್ಗೊಳ್ಳುವಂತಹ ಒಂದು ಭರವಸೆ ಇಲ್ಲಿ ಇರುವಂಥದ್ದು. ಸೊ ಅವರೆಲ್ಲರನ್ನೂ ಕೂಡ ಕಂಫರ್ಟೇಬಲ್ ಆಗಿ ಅವರ ಒಂದು ಕಂಫರ್ಟನ್ನು ಗಮನದಲ್ಲಿಟ್ಟುಕೊಂಡು ಅತಿ ವಿಶಾಲವಾಗಿರುವಂಥ ಮೈಕ್ ವ್ಯವಸ್ಥೆಗಳು, LED ಸ್ಕ್ರೀನ್ಸ್ಗಳು, ಆಡಿಯೋ ಸಿಸ್ಟಮ್ಸು, ವಿಡಿಯೋ ಸಿಸ್ಟಮ್ಸು, ಅದಾದಮೇಲೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಆಗಿರ್ಬೋದು, ವಾಹನಗಳ ಸೌಲಭ್ಯ, ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಇನ್ನಿತರ A to Z ಎಲ್ಲ ಒಂದು ವ್ಯವಸ್ಥೆಗಳನ್ನು ಸರ್ಕಾರಿ ನೌಕರಿಗಾಗಿ ಮಾಡಲಾಗ್ತಾ ಇದೆ ಅಂತ. ಅದ್ರ ಜೊತೆಗೇನೆ ಏನು ಎಲ್ಲ ಸರ್ಕಾರಿ ನೌಕರು ಪಾಲ್ಗೊಳ್ತಿದ್ದಾರೆ ಅವರಿಗೆ ಒಂದು ಏನು ಪಾಲ್ಗೊಳ್ಳೋದ ಮೇಲೆ ಒಂದು ಏನು ಪತ್ರವನ್ನು ನೀಡಲಾಗುತ್ತೆ. ದಟ್ ಈಸ್ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋ ಒಂದು ಗುರುತನ್ನು ನೀಡಲಾಗುತ್ತೆ. ಸೊ ಆ ಒಂದು ID ಕಾರ್ಡ್ಸ್ಗಳನ್ನು ನೀಡೋಕೆ ಆಲ್ರೆಡಿ ಸ್ಟಾರ್ಟ್ ಮಾಡಲಾಗಿದೆ. ಸೊ ಬೇಸಿಕಲಿ ಅದಕ್ಕಾಗಿಯೂ ಕೂಡ ಹೊರಗಡೆ ಟೆಂಟ್ಗಳನ್ನು ಹಾಕಲಾಗಿದೆ. ಸೊ ಬರ್ತಾ ಇರುವಂಥ ದಾರಿಯಲ್ಲೇ ಅದಕ್ಕೆ ಒಂದು ಟೆಂಟ್ಗಳನ್ನು ಹಾಕಲಾಗಿದೆ. ಅಲ್ಲಿಯೇ ಸರ್ಕಾರಿ ನೌಕರರು ತಮ್ಮ ಒಂದು ಆಗಮನದ ಬಗ್ಗೆ ಒಂದು ID ಕಾರ್ಡನ್ನು ಖಚಿತಪಡಿಸಿಕೊಳ್ಳಬಹುದು. ಸೊ ಅದ್ರ ಬಗ್ಗೆಯೂ ಕೂಡ ನಮ್ಮ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ಯಾವ ರೀತಿಯಾಗಿ ಪಡೆದುಕೊಳ್ಬೇಕು, ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಸೊ ಬೇಸಿಕಲಿ ಇಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ CS ಷಡಕ್ಷರಿಯವರು ಮತ್ತು ಪದಾಧಿಕಾರಿಗಳು ಪ್ರತಿಯೊಂದನ್ನು ಕೂಡ ಸ್ವತಃ ಅವರೇ ಬಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಏನು ಇದು ಇದೆ ಲೈಕ್ ಈ ಒಂದು ಇಂಪ್ಲಿಮೆಂಟೇಷನ್ ಏನು ನಡೀತಾ ಇದೆ, ಈ ಒಂದು ದೊಡ್ಡ ಒಂದು ಟೆಂಟನ್ನು ಏನು ಹಾಕ್ತಾ ಇದ್ದಾರೆ. ಸೊ ಇದು ತುಂಬಾ ಗ್ರ್ಯಾಂಡ್ ಆಗಿರುವಂಥದ್ದು. ಸರ್ಕಾರಿ ನೌಕರರು ನಿಜಕ್ಕೂ ಅಚ್ಚರಿ ಪಡುವಂಥದ್ದು. ಒಳ್ಳೆಯ ಒಂದು ಕೆಲಸವನ್ನು ಇಲ್ಲಿ ರಾಜ್ಯ ಸಂಘದ ಕಡೆಯಿಂದ ಮಾಡಲಾಗ್ತಾ ಇದೆ. ಸೊ ಫರ್ದರ್ ನೋಡಿ ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ ಅಂತ. ಇಲ್ಲಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಆಲ್ರೆಡಿ ಸ್ಟೇಜ್ ಮೇಲೆ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಬೇಸಿಕಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ರೂಪುರೇಷೆಗಳು ಕರೆಕ್ಟಾಗಿದೆಯಾ ಅಥವಾ ಅದರಲ್ಲಿ ಯಾವುದೇ ರೀತಿಯಾದಂತಹ ಲೋಪಗಳಿದೆ, ಸೊ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ, ಇದರ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ಪಡೆಯೋದಕ್ಕಾಗಿ ಇಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಡಿಜಿಟಲ್ ಆಡಿಯೋ ವಿಡಿಯೋ ಸಿಸ್ಟಮ್ಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ ಆಡಿಯೋ ಪ್ಲಾನೆಟ್ಗಳು ಇಲ್ಲಿ ಸಂಪೂರ್ಣವಾಗಿ ವೇದಿಕೆಯನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ವೇದಿಕೆಯನ್ನು ಸಜ್ಜು ಮಾಡಲಾಗಿದೆ. ಆ್ಯಂಡ್ ಅದ್ರ ಜೊತೆಗೇ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಈ ಕಡೆಯಿಂದ ಜನರನ್ನು ಬರೋದಕ್ಕೆ ಸದಸ್ಯತೆಯಲ್ಲಿ ಸಂಪೂರ್ಣವಾಗಿರುವಂಥ ವೇದಿಕೆಯನ್ನು ಈ ರೀತಿ ಸಜ್ಜು ಮಾಡಲಾಗ್ತಾ ಇದೆ. ಆ್ಯಂಡ್ ಈ ಕಡೆಯಿಂದಲೂ ಕೂಡ ನೀವು ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಎಲ್ಲಿ ನೋಡಿದರೂ ಕೂಡ ಚೇರ್ಸ್ಗಳೇ ಕಾಣಿಸ್ತಾ ಇರುವಂಥದ್ದು. ಎಲ್ಲಿ ನೋಡಿದರೂ ಕೂಡ ವೇದಿಕೆಯಲ್ಲಿ ಬರೀ ಸರ್ಕಾರಿ ನೌಕರರಿಗಾಗಿ ಮಾಡಿರುವಂಥ ಕಂಪ್ಲೀಟ್ ಆಗಿರುವಂಥ ಪ್ರಿಪ್ರೇಷನ್ಸ್ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಬೇಸಿಕಲಿ ಫೆಬ್ರವರಿ 27ನೇ ತಾರೀಕಿನಂದು ನಡೀತಾ ಇರುವಂಥ ಈ ಸಮಾವೇಶದಲ್ಲಿ
ಮೊಟ್ಟ ಮೊದಲನೇದಾಗಿ VIP ಗ್ಯಾಲರೀಸು, VVIP ಗ್ಯಾಲರೀಸು. ಸೊ ಆ ಕಡೆ ಇದು ಕಂಪ್ಲೀಟ್ ಆಗಿ LED ಸ್ಕ್ರೀನ್ಸ್ಗಳಿರುತ್ತೆ. ಸೊ LED ಸ್ಕ್ರೀನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಅದರ ಒಂದು ಅಪ್ಡೇಟ್ಸ್ಗಳನ್ನು ತೆಗೆದುಕೊಳ್ತಾ ಇರುವಂಥ ಯಾವ ರೀತಿಯಾಗಿ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನೋದನ್ನು. ಏನಕ್ಕಂದರೆ 7ನೇ ವೇತನ ಆಯೋಗ ಅನ್ನೋದು ತುಂಬ ಇಲ್ಲ ಇಲ್ಲಿವರೆಗೂ. ಬಟ್ CS ಷಡಕ್ಷರಿ ಅವರು ಏನು ನಾವು ಡೈನಾಮಿಕ್ ಅಂತ ಸೂಪರ್ ಸ್ಟಾರ್ ಅಂತ ಏನು ಕರಿತೀವಿ. ಸೊ ಅವರು ಈ ಒಂದು ಸಮಾವೇಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರಚನೆ ಮಾಡುವ ಮುಖಾಂತರ ಸರ್ಕಾರಿ ನೌಕರ ಇತಿಹಾಸದಲ್ಲೇ ಅತಿ ದೊಡ್ಡ ಸಮಾವೇಶವನ್ನು ರಚನೆ ಮಾಡೋದಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ. ಸೊ ಬೇಸಿಕಲಿ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ಸರ್ಕಾರಿ ನೌಕರ ಪರವಾಗಿ ಇಲ್ಲಿ ಅವರು ಪ್ರಿಪರೇಷನ್ಸ್ಗಳನ್ನು ಮಾಡ್ತಾ ಇರುವಂಥದ್ದು ಸಂಪೂರ್ಣವಾಗಿರುವಂಥ ಮಾಹಿತಿ ಇಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ವೇದಿಕೆಯನ್ನು ಕಂಪ್ಲೀಟಾಗಿ ಸಜ್ಜು ಮಾಡಲಾಗಿದೆ, ಯಾವ ರೀತಿಯಾಗಿ ಈ ಒಂದು ವಿಹಂಗಮ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ಈ ಒಂದು ವೇದಿಕೆಯಲ್ಲಿ ಸಂಪೂರ್ಣವಾಗಿರುವಂಥ ಅಪ್ಡೇಟ್ಸ್ ಬರ್ತಾ ಇರುವಂಥದ್ದು, ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು 7ನೇ ವೇತನ ಆಯೋಗದ ವೇದಿಕೆಗಾಗಿ ಯಾವ ರೀತಿಯಾದಂತಹ ಸಜ್ಜನ್ನು ಮಾಡಲಾಗ್ತಾ ಇದೆ. ಸೊ ಆ ಕಡೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ 7th ಪೇ ಕಮಿಷನ್ ಪ್ರಿಪ್ರೇಷನ್ಸ್ ಯಾವ ರೀತಿ ಆಗ್ತಾ ಇದೆ. ಫೆಬ್ರವರಿ 27ರಂದು ನಡೀತಾ ಇರುವಂಥ ಮಹಾ ಸಮ್ಮೇಳನಕ್ಕೆ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಬೇಕಾಗಿರುವಂಥದ್ದು. ರಾಜ್ಯ ಸರ್ಕಾರಿ ನೌಕರರು ಲಕ್ಷೋಪಾಧಿ ಲಕ್ಷದಲ್ಲಿ ಸರ್ಕಾರಿ ನೌಕರರು ಇಲ್ಲಿ ಪಾಲ್ಗೊಳ್ಳಲೇಬೇಕಾಗುತ್ತಂಥದ್ದು. ಸೊ ದಯವಿಟ್ಟು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಆಲ್ ರೈಟ್. ಸೊ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಯಾವ ರೀತಿಯಾದಂತಹ ತಯಾರಿಗಳು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಡೀತಾ ಇವೆ, ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆಂದೇ ರಚಿಸಲಾಗಿರುವಂಥ ಈ ಒಂದು ಅರಮನೆ ಮೈದಾನದಲ್ಲಿ ಏನೋ ಒಂದು ದೊಡ್ಡ ಬೃಹತ್ ಆಗಿರುವಂಥ ಒಂದು ಟೆಂಟನ್ನು ಹಾಕಲಾಗ್ತಾ ಇದೆ. ಈ ಒಂದು ಟೆಂಟಲ್ಲಿ ಯಾವ ರೀತಿಯಾದಂತಹ ಪ್ರಿಪರೇಷನ್ಸ್ಗಳು ನಡೀತಾ ಇವೆ. ಏನಕ್ಕಂದರೆ ಇನ್ನು 27 ಸಮಾವೇಶ ಇರುವಂಥದ್ದು ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಆಲ್ರೆಡಿ ಒಂದು ಇಲ್ಲಿ ಮಾಡಲಾಗ್ತಾ ಇದ್ದು ಲಕ್ಷ ಸರ್ಕಾರಿ ಜನರಿಗೆ ಕೂಡೋದಕ್ಕೆ ಅಗಾಧ ಪ್ರಮಾಣದಲ್ಲಿ ಇಲ್ಲಿ ಜನಸಾಗರವನ್ನು ಸೇರಿಸೋದಕ್ಕೆ ಸರ್ಕಾರಿ ನೌಕರರು ಸಜ್ಜಾಗಿದ್ದು ಇಲ್ಲಿ ಸರ್ಕಾರಿ ನೌಕರರ ಒಂದು ಶಕ್ತಿ ಪ್ರದರ್ಶನ ಯಾವ ಒಂದು ಮಟ್ಟಕ್ಕೆ ಇರಲಿದೆ, ಯಾವ ಒಂದು ಮಟ್ಟಕ್ಕೆ ಜನಸಾಗರ ಇಲ್ಲಿ ಸೇರಲಿದೆ, ಯಾವ ಒಂದು ಮಟ್ಟಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ರಾಜ್ಯ ಸಂಘದ ಕಡೆಯಿಂದ ಒಂದು ಪ್ರಿಪರೇಷನ್ನ ಮಾಡಲಾಗ್ತಾ ಇದೆ. ಇದನ್ನೆಲ್ಲವನ್ನು ಕೂಡಿದ್ರೆ ಎಲ್ಲವನ್ನು ನೋಡಿದ್ರೆ ನಿಜಕ್ಕೂ ಇದು ಒಂದು ವಿಸ್ಮಯಕ್ಕಿಂತ ಕಡಿಮೆ ಅನ್ನಿಸ್ತಾ ಇಲ್ಲ. ಲೈಫಲ್ಲಿ ಇಂಥ ದೊಡ್ಡ ಒಂದು ಟೆಂಟನ್ನು ನಾವು ಯಾವತ್ತೂ ನೋಡಿರಲಿಲ್ಲ. ಇಷ್ಟು ಒಳ್ಳೆಯ ಒಂದು ಪ್ರಿಪರೇಷನ್ಸ್ಗಳನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕಾಗಿ ನಮ್ಮ ಒಂದು ಷಡಕ್ಷರಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಒಂದು ಥ್ಯಾಂಕ್ಸ್ ಮತ್ತು ಒಂದು ನಮಸ್ಕಾರವನ್ನು ಹೇಳಲೇಬೇಕಾಗುತ್ತದೆ. ನಮ್ಮ ರಾಜ್ಯ ಸರ್ಕಾರಿ ನೌಕರ ಕಡೆಯಿಂದ ₹1 ಕೂಡ ತೆಗೆದುಕೊಳ್ಳದೆ ಇಷ್ಟು ವಿಜೃಂಭಣೆಯಿಂದ ಇಷ್ಟು ಒಂದು ಒಳ್ಳೆಯ ಸೌಲಭ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಹಿಂದೆಲ್ಲ ಸಂಘಕ್ಕಾಗಿ ದುಡ್ಡನ್ನು ಲೈಕ್ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂದರೆ ಮೊದಲು ಕಲೆಕ್ಷನ್ ಎಲ್ಲ ಮಾಡಿಕೊಂಡು ಸಂಘಗಳನ್ನು ಮಾಡಲಾಗ್ತಾ ಇತ್ತು. ಬಟ್ ಷಡಕ್ಷರಿಯವರು ಯಾವುದೇ ಒಂದು ರೂಪಾಯಿಯನ್ನು ಕೂಡ ತೆಗೆದುಕೊಳ್ಳದೆ ಈ ಒಂದು ಸಂಘದ ಏನು ವಾರ್ಷಿಕ ಮೆಂಬರ್ಶಿಪ್ ಇರುತ್ತೆ ಅದರಿಂದಲೇ ಬಂದಿರುವಂಥ ದುಡ್ಡಿನಲ್ಲಿ ಒಂದು ಒಳ್ಳೆಯ ರೂಪುರೇಷೆಗಳನ್ನು ಸರ್ಕಾರಿ ನೌಕರ ಸಂಘಕ್ಕಾಗಿ ಒಂದು ಸರ್ಕಾರಿ ನೌಕರರಿಗಾಗಿ ಇಲ್ಲಿ ರಚಿಸ್ತಾ ಇರುವಂಥದ್ದು ನಿಜಕ್ಕೂ ನೋಡಿದ್ರೆ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ರಾಜ್ಯ ಸರ್ಕಾರಿ ನೌಕರರ ವೇದಿಕೆ ಇದು ಅಂದರೆ ನಮಗೆ ಇಲ್ಲಿ ಹೆಮ್ಮೆ ಅನ್ನಿಸ್ತಾ ಇರುವಂಥದ್ದು. ನಮ್ಮ ಸರ್ಕಾರಿ ನೌಕರರಿಗಾಗಿ ಇಷ್ಟು ಒಳ್ಳೆಯ ಒಂದು ವೇದಿಕೆ ಸಜ್ಜಾಗ್ತಾ ಇದ್ದು ನೌಕರರ ಆಸೆ ತುಂಬಾ ಬೇಗ ಈಡೇರಲಿದೆ ಅನ್ನೋ ಒಂದು ಭರವಸೆ ಕೂಡ ಬರ್ತಾ ಇದೆ. ದಯವಿಟ್ಟು ಈ ಒಂದು ವಿಡಿಯೋಗೆ ಇನ್ನು ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸ್ಪೆಷಲಿ ನಮ್ಮ ಒಂದು ವ್ಯೂವರ್ಸ್ಗೋಸ್ಕರ ಇವತ್ತು ನಾವು ನಿಜವಾಗ್ಲೂ ಅಲ್ಲಿ ಹೋಗಿ ಭೇಟಿಯನ್ನು ನೀಡಿ ನಮ್ಮ ಒಂದು ವ್ಯೂವರ್ಸ್ಗೆ ತೋರಿಸಬೇಕು ಯಾವ ರೀತಿಯಾದಂತಹ ಪ್ರಿಪರೇಷನ್ಸ್ಗಳು ನಡೀತಾ ಇದೆ, 7ನೇ ವೇತನ ಸಮಿತಿಯ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದಾರೆ ಸರ್ಕಾರಿ ನೌಕರ ಸಂಘದವರು, ಎಷ್ಟು ಒಳ್ಳೆಯ ಒಂದು ಪ್ರಿಪರೇಷನ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ ಎಲ್ಲವನ್ನೂ ಕೂಡ ನಿಮಗೆ ತೋರಿಸೋಗೋಸ್ಕರ ಇವತ್ತಿನ ಒಂದು ಲೈವ್ ಸೆಷನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಡಿಯೋಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಯಾವುದೇ ಒಂದು ಚಾನಲಲ್ಲಿ ಮತ್ತು ಎಲ್ಲೂ ಕೂಡ ನಿಮಗೆ ಈ ವಿಡಿಯೋ ಸಿಗೋದಿಲ್ಲ. ಬಟ್ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಒಂದು ಸರ್ಕಾರಿ ನೌಕರಿಗಾಗಿ ಈ ಒಂದು ಫುಟೇಜಸ್ಗಳನ್ನು ನಾವು ಕಷ್ಟಪಟ್ಟು ಕಲೆಕ್ಟ್ ಮಾಡಿದ್ದೇವೆ. ಸೊ ದಯವಿಟ್ಟು ಒಂದು ಲೈಕ್ ಮಾಡಿ. ಇದೇ ರೀತಿಯಾದಂಥ ಕವರೇಜನ್ನು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಾವು ಇನ್ ಫ್ಯೂಚರ್ ಕೂಡ ಕೊಡ್ತಾ ಇರ್ತೀವಿ. ಸೊ ಈ ಒಂದು ಬರುವಂಥ ಸಮಾವೇಶದಲ್ಲಿ 7ನೇ ವೇತನ ಆಯೋಗವನ್ನು ನಾವು ಪಡೆಯುತ್ತೇವೆ ಅನ್ನೋ ಒಂದು ಭರವಸೆಯೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.